ನಮಸ್ತೆ. ಇಂದಿನ ತರಗತಿಯಲ್ಲಿ ಭೂಗೋಳಶಾಸ್ತ್ರದ ಪ್ರಮುಖ ಪ್ರಶ್ನೋತ್ತರಗಳನ್ನ ತಿಳ್ಕೊಳ್ಳೋಣ. ಖಗೋಳ ವಿಜ್ಞಾನವನ್ನು ಅಭಿವೃದ್ಧಿಪಡಿಸಿದವರು ಯಾವ ದೇಶದವರು? ಗ್ರೀಕ್ ದೇಶದವರು. ಈ ಕೆಳಗಿನಲ್ಲಿ ಅತಿ ಹೆಚ್ಚು ಸಾಂದ್ರತೆ ಹೊಂದಿರುವ ಗ್ರಹ ಯಾವುದು? ಉತ್ತರ ಗುರುಗ್ರಹ, ಭೂಮಿ, ಮಂಗಳ, ನೆಪ್ಚೂನ್. ಉತ್ತರ ಭೂಮಿ. ಭೂಮಿಗೆ ಅತ್ಯಂತ ಸಮೀಪವಾದ ಗ್ರಹ ಯಾವುದು? ಆಪ್ಷನ್ಸ್: ಮಂಗಳ, ಗುರು, ಶುಕ್ರ, ಬುಧ. ಉತ್ತರ ಶುಕ್ರ. ಸೂರ್ಯನಿಗೆ ಅತ್ಯಂತ ಸಮೀಪವಾದ ಗ್ರಹ ಯಾವುದು? ಆಪ್ಷನ್ಸು: ಮಂಗಳ, ಗುರು, ಭೂಮಿ, ಬುಧ. ಉತ್ತರ ಬುಧ. ಸೌರವ್ಯೂಹದಲ್ಲಿ ಅತ್ಯಂತ ದೊಡ್ಡ ಗ್ರಹ ಯಾವುದು? ಆಪ್ಷನ್ಸ್: ಗುರು, ಶನಿ, ಯುರೇನಸ್, ನೆಪ್ಚೂನ್. ಉತ್ತರ ಗುರು. ಸೌರವ್ಯೂಹದಲ್ಲಿ ಅತಿ ಹೆಚ್ಚು ಪ್ರಕಾಶವಾಗಿರುವ ಗ್ರಹ ಯಾವುದು? ಆಪ್ಷನ್ಸ್: ಶನಿ, ಶುಕ್ರ, ಸೂರ್ಯ, ಸಿರಿಯಸ್. ಉತ್ತರ ಶುಕ್ರ. ಸೌರವ್ಯೂಹದಲ್ಲಿ ಅತಿ ಹೆಚ್ಚು ಕಡಿಮೆ ಸಾಂದ್ರತೆ ಹೊಂದಿರುವ ಗ್ರಹ ಯಾವುದು? ಬುಧ, ಯುರೇನಸ್, ಶನಿ, ಮಂಗಳ. ಉತ್ತರ ಶನಿ. ಅತಿ ಚಿಕ್ಕ ವರ್ಷ ಹೊಂದಿರುವ ಗ್ರಹ ಯಾವುದು? ಆಪ್ಷನ್ಸ್: ಶುಕ್ರ, ಗುರು, ಶನಿ, ಬುಧ. ಉತ್ತರ ಬುಧ. ಅತಿ ದೊಡ್ಡ ದಿನ ಹೊಂದಿರುವ ಗ್ರಹ ಯಾವುದು? ಶುಕ್ರ. ಆಪ್ಷನ್ಸ್: ಶುಕ್ರ, ಗುರು, ಶನಿ, ನೆಪ್ಚೂನ್. ಉತ್ತರ ಶುಕ್ರ. ಅತಿ ಹೆಚ್ಚು ಸಂಖ್ಯೆಯ ಉಪಗ್ರಹಗಳನ್ನು ಹೊಂದಿರುವ ಗ್ರಹ ಯಾವುದು? ಆಪ್ಷನ್ಸ್: ಯುರೇನಸ್, ಗುರು, ಶನಿ, ನೆಪ್ಚೂನ್. ಉತ್ತರ ಗುರು. ಭೂಮಿಯ ಅವಳಿ ಗ್ರಹ ಯಾವುದು? ಆಪ್ಷನ್ಸ್: ಮಂಗಳ, ಬುಧ, ಶುಕ್ರ, ಯುರೇನಸ್. ಉತ್ತರ ಶುಕ್ರ. ಸೌರವ್ಯೂಹದಲ್ಲಿ ಅತ್ಯಂತ ದೊಡ್ಡ ಉಪಗ್ರಹ ಯಾವುದು? ಟೈಟಾನ್, ಒಬೆರಾಯನ, ಯುರೇನಸ್, ಗ್ಯಾನಿಮೆಡ. ಉತ್ತರ ಗ್ಯಾನಿಮೆಡ. ಈ ಕೆಳಗಿನಲ್ಲಿ ಹಿಮ್ಮುಖ ಚಲನೆ ಹೊಂದಿರುವ ಗ್ರಹ ಯಾವುದು? ಆಪ್ಷನ್ಸ್: ನೆಪ್ಚೂನ್, ಶುಕ್ರ, ಭೂಮಿ, ಮಂಗಳ. ಉತ್ತರ ಶುಕ್ರ. ವಿಶ್ವದಲ್ಲಿ ಅತಿ ಹೆಚ್ಚು ಮಳೆ ಹೊಂದಿರುವ ನಕ್ಷತ್ರ ಯಾವುದು? ಆಪ್ಷನ್: ಶುಕ್ರ, ಕ್ಯಾಪೆಲ್ಲಾ, ಸಿರಿಯಸ್, ಕ್ಯಾಪೆನೋಸ್. ಕ್ಯಾನೋಪಾಸ. ಉತ್ತರ ಸಿರಿಯಸ್. ಪ್ರಬೋಸ ಮತ್ತು ಡಿಮೋಸ ಉಪಗ್ರಹಗಳಿಗೆ ಸಂಬಂಧಿಸಿದ ಗ್ರಹ ಯಾವುದು? ಉತ್ತರ ಮಂಗಳ ಗ್ರಹ. ಪ್ರಶ್ನೆ 16. ಮಾರ್ಸ ಆರ್ಬಿಟರ ಯಾವ ಗ್ರಹಕ್ಕೆ ದಾರಿ ಬಿಡಲಾಗಿದೆ? ಆಪ್ಷನ್ಸ್: ಶನಿ, ಟೈಟಾನ್, ಮಂಗಳ, ಯುರೇನಸ್. ಉತ್ತರ ಮಂಗಳ. ಪ್ರಶ್ನೆ 17. ಭೂಮಿಯ ಕಿತ್ತಳೆ ಹಣ್ಣಿನ ಆಕಾರ ಹೊಂದಿದೆ ಎಂಬ ಪರಿಕಲ್ಪನೆಯನ್ನು ಮಾಡಿದ ಖಗೋಳ ವಿಜ್ಞಾನಿ ಯಾರು? ಆಪ್ಷನ್ಸ್: ಗೆಲಿಲಿಯೋ, ಕೋಪರ್ನಿಕಸ್, ಟಾಲೆಮಿ, ಆರ್ಯಭಟ. ಉತ್ತರ ಆರ್ಯಭಟ. ಟೈಟಾನ್ ಎಂಬ ಉಪಗ್ರಹ ಈ ಕೆಳಗಿನ ಯಾವ ಗ್ರಹಕ್ಕೆ ಸಂಬಂಧಿಸಿದೆ? ಆಪ್ಷನ್ಸ್: ಗುರು, ಶನಿ, ಯುರೇನಸ್, ನೆಪ್ಚೂನ್. ಉತ್ತರ ಶನಿ. ಪ್ರಶ್ನೆ 19. ಹ್ಯಾಲಿ ಧೂಮಕೇತು ಎಷ್ಟು ವರ್ಷಗಳ ಒಮ್ಮೆಗೆ ಕಾಣಿಸುತ್ತದೆ? ಆಪ್ಷನ್ಸ್: 66 ವರ್ಷಗಳು. ಆಪ್ಷನ್ 2 76 ವರ್ಷಗಳು, 86 ವರ್ಷಗಳು, 56 ವರ್ಷಗಳು. ಉತ್ತರ 76 ವರ್ಷ. ಸೂರ್ಯನಿಗೆ ಅತ್ಯಂತ ಸಮೀಪವಾದ ನಕ್ಷತ್ರ ಯಾವುದು? ಉತ್ತರ ಪ್ರಾಕ್ಸಿಮಾ ಸೆಂಟರಿ. 21. ಆಕಾಶದಲ್ಲಿ ಹೆಚ್ಚು ಪ್ರಕಾಶಮಾನವಾಗಿ ಕಾಣುವ ನಕ್ಷತ್ರ ಯಾವುದು? ಆಪ್ಷನ್ಸ್: ಸೂರ್ಯ, ಪ್ರಾಕ್ಸಿಮಾ ಸೆಂಟರಿ, ಶುಕ್ರ, ಅಲ್ಫಾ ಸೆಂಟರಿ. ಉತ್ತರ ಸೂರ್ಯ. ಅತಿ ಹೆಚ್ಚು ಗುರುತ್ವಾಕರ್ಷಣ ಶಕ್ತಿ ಹೊಂದಿರುವ ಗ್ರಹ ಯಾವುದು? ಆಪ್ಷನ್ಸ್: ಮಂಗಳ, ಭೂಮಿ, ಶನಿ, ಗುರು. ಉತ್ತರ ಗುರು. ಪ್ರಶ್ನೆ 23. ಮಹಾಸ್ಫೋಟಕ ಸಿದ್ಧಾಂತದ ಪ್ರತಿಪಾದಕರು ಯಾರು? ಉತ್ತರ ಅಬ್ಬೆ ಜಾರ್ಜ್ ಲಿಪ್ ಮೈತ್ರೆ. ಪ್ರಶ್ನೆ 24. ಸೌರವ್ಯೂಹದಲ್ಲಿನ ಅತ್ಯಂತ ದೊಡ್ಡ ಕ್ಷುದ್ರ ಗ್ರಹ ಯಾವುದು? ಸೀರೀಸ್. ಪ್ರಶ್ನೆ 25. ಆಸ್ಟರಾಯ್ಡ್ಸ್ ಯಾವ ಗ್ರಹಗಳ ಮಧ್ಯದಲ್ಲಿದೆ? ಉತ್ತರ ಮಂಗಳ ಮತ್ತು ಗುರು. 26. ಪ್ರಶ್ನೆ. ಜ್ಯೋತಿರ್ವರ್ಷ ಮತ್ತು ಪಾರ್ಸೆಕ ಮಾನಗಳು ಯಾವುದಕ್ಕೆ ಸಂಬಂಧಿಸಿದೆ? ಉತ್ತರ ನಕ್ಷತ್ರಗಳ ದೂರವನ್ನು ಕಂಡುಹಿಡಿಯಲು ಉಪಯೋಗಿಸುತ್ತಾರೆ. ಪ್ರಶ್ನೆ 27. ಸೂರ್ಯನ ಬೆಳಕು ಭೂಮಿಗೆ ತಲುಪಲು ಬೇಕಾಗುವ ಅವಧಿ ಎಷ್ಟು? ಉತ್ತರ 8 ನಿಮಿಷಗಳು. ಉತ್ತರ ಆಪ್ಷನ್ಸ್ 4 8 ನಿಮಿಷಗಳು. ನಕ್ಷತ್ರಗಳು ಅಂದಾಜು ವಯಸ್ಸು ಎಷ್ಟು ವರ್ಷಗಳಿರುತ್ತದೆ? ಉತ್ತರ ಆಪ್ಷನ್ 2 10 ಬಿಲಿಯನ್. ಪ್ರಶ್ನೆ 29. ನಕ್ಷತ್ರಗಳ ಬೆಳಕನ್ನು ಅಳೆಯುವ ಮಾನ ಯಾವುದು? ಕಾಂತಿಮಾನ. ಸೂರ್ಯನ ನೈಜ ಬಣ್ಣ ಯಾವುದು? ಹಳದಿ.
ಶ್ವೇತಕುಬ್ಜ ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ 3 ಉತ್ತರ ನಕ್ಷತ್ರಗಳ ಕೊನೆಯ ಹಂತ. ಸೌರವ್ಯೂಹದಿಂದ ತೆಗೆದು ಹಾಕಲ್ಪಟ್ಟ ಗ್ರಹ ಯಾವುದು? ಆಪ್ಷನ್ 3 ಪ್ಲೂಟೋ. ಪ್ರಶ್ನೆ 33. ಉಲ್ಕೆಗಳನ್ನು ಕರಗಿಸಲು ವಾಯುಮಂಡಲದ ಸ್ತರ ಯಾವುದು? ಮಧ್ಯಮಂಡಲ. ಆಪ್ಷನ್ಸ್ ಪ್ರಶ್ನೆ 34. ಸೌರಮಂಡಲದಲ್ಲಿ ಹೊಸದಾಗಿ ಸೇರಿಸಿದ ಆಕಾಶಕಾಯ ಯಾವುದು? ಸೆಡ್ನ. ಪ್ರಶ್ನೆ 35. ಉಬ್ಬರವಿಳಿತ ಸಿದ್ಧಾಂತದ ಪ್ರತಿಪಾದಕರು ಯಾರು? ಜೇಮ್ಸ್ ಅಂಡ್ ಜೆಫ್ರಿ. ಪ್ರಶ್ನೆ 36. ಭಾರತ ಹಾಗೂ ಇಂಗ್ಲೆಂಡ್ ದೇಶಗಳ ನಡುವಿನ ವೇಳೆಯ ಅಂತರ ಎಷ್ಟು? ಆಪ್ಷನ್ಸ್ 3 5:30 ಗಂಟೆ, 5 ಗಂಟೆ 30 ನಿಮಿಷ. ಪ್ರಶ್ನೆ 37. ಭಾರತದ ಪೂರ್ವ ತಾದಿ ಅರುಣಾಚಲ ಪ್ರದೇಶ ಹಾಗೂ ಪಶ್ಚಿಮ ತುದಿಯ ಗುಜರಾತ್ ರಾಜ್ಯಗಳ ನಡುವಿನ ವೇಳೆಯ ಅಂತರ ಎಷ್ಟು? ಆಪ್ಷನ್ಸ್ 4 2 ಗಂಟೆ. ಪ್ರಶ್ನೆ 38. ಚಂದ್ರನ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ಹೀಗೆನ್ನುತ್ತಾರೆ? ಉತ್ತರ ಸೆಲೆನೋಲಜಿ. ಪ್ರಶ್ನೆ 39. ಮಕರ ಸಂಕ್ರಾಂತಿಯ ವೃತ್ತ ಈ ಕೆಳಗಿನ ಯಾವ ದೇಶದ ಮೂಲಕ ಹಾಯ್ದು ಹೋಗುತ್ತದೆ? ಉತ್ತರ ಆಸ್ಟ್ರೇಲಿಯಾ. ಪ್ರಶ್ನೆ 40. ಕರ್ನಾಟಕ ಸಂಕ್ರಾಂತಿ ವೃತ್ತ ಹಾಯ್ದು ಹೋದ ರಾಷ್ಟ್ರ ಯಾವುದು? ಉತ್ತರ ಭಾರತ. ಸಮಭಾಜಕ ವೃತ್ತ ಯಾವ ದೇಶದ ಮೂಲಕ ಹಾಯ್ದು ಹೋಗಿರುವುದಿಲ್ಲ? ಉತ್ತರ ಕೆನಡಾ ಮೂಲಕ ಹಾಯ್ದು ಹೋಗಿರುವುದಿಲ್ಲ. ಪ್ರಶ್ನೆ 42. ಭೂಮಿಯ ಸಮಭಾಜಕ ವೃತ್ತ ಸುತ್ತಳತೆ ಎಷ್ಟು? 40,000 ಕಿಲೋಮೀಟರ್. ಉತ್ತರ ಅರುಣಾಚಲ ಪ್ರದೇಶ ರಾಜ್ಯದಲ್ಲೇ ಮುಂಜಾನೆ 10 ಗಂಟೆಯಾದರೆ ಗುಜರಾತ್ ರಾಜ್ಯದಲ್ಲಿ ಎಷ್ಟು ಗಂಟೆಗಳು ಇರಬಹುದು? ಉತ್ತರ 10 ಗಂಟೆನೇ. ಪ್ರಶ್ನೆ 44. ಲಂಡನ್ನಿನ ಗ್ರೀನ್ವಿಚ್ ನಗರ ಹಾಗೂ ಕೋಲ್ಕತ್ತಾ ನಗರಗಳ ಮಳೆಯ ಅಂತರ ಎಷ್ಟಿದೆ? ಉತ್ತರ 6 ಗಂಟೆ. ಅಂತಾರಾಷ್ಟ್ರೀಯ ದಿನ 180 ರೇಖಾಂಶ ಯಾವ ಸಾಗರದ ಮೂಲಕ ಹಾದು ಹೋಗಿದೆ? ಉತ್ತರ ಪೆಸಿಫಿಕ್ ಸಾಗರ. ಪ್ರಶ್ನೆ 46. ಗ್ರೀನ್ವಿಚ್ ಪ್ರಧಾನ ವೇಳೆ ವಲಯಕ್ಕೂ ಹಾಗೂ ಅಂತಾರಾಷ್ಟ್ರೀಯ ದಿನ ರೇಖೆ ಇರುವ ವೇಳೆಯ ಅಂತರ ಎಷ್ಟು? ಉತ್ತರ 12 ಗಂಟೆ. ಒಬ್ಬ ಸಾಮಾನ್ಯ ಮನುಷ್ಯನಿಗೆ 25 ವರ್ಷಗಳಾದರೆ ಅವನು ಸೂರ್ಯನಿಗೆ ಎಷ್ಟು ಸಲ ಸುತ್ತು ಹಾಕಿರುವನು? 25 ಸುತ್ತು. ಪ್ರಶ್ನೆ 48. ಅಂತಾರಾಷ್ಟ್ರೀಯ ದಿನಾಂಕ 180 ಡಿಗ್ರಿ ರೇಖೆಗೆ ಅತ್ಯಂತ ಸಮೀಪದ ಜಲಸಂಧಿ ಯಾವುದು? ಬೆರಿಂಗ. ಪ್ರಶ್ನೆ 49. ಮಧ್ಯ ಭಾರತದ ಮೂಲಕ ಹಾಯ್ದು ಹೋದ ವಿಶೇಷ ಅಕ್ಷಾಂಶ ಯಾವುದು? ಕರ್ಕಾಟಕ. ಅಂತಾರಾಷ್ಟ್ರೀಯ ದಿನಾಂಕ 180 ರೇಖಾಂಶವು ಈ ಕೆಳಗಿನ ಯಾವ ಸಮುದ್ರದ ಮೂಲಕ ಹಾದು ಹೋಗಿದೆ? ಬೆರಿಂಗ. ಪ್ರಶ್ನೆ 51. ಭೂಮಿಯ ಸಮಭಾಜಕ ವೃತ್ತ ಹಾಗೂ ಧ್ರುವಗಳ ಅಂತರ ಎಷ್ಟು? 10,000 ಕಿಲೋಮೀಟರ್, 10,002 ಕಿಲೋಮೀಟರ್. ಭೂಮಿಯ ಧ್ರುವೀಯ ಸುತ್ತಳತೆ ಯಾವುದು? 40,000 ಕಿಲೋಮೀಟರ್. ಉತ್ತರ 40,000 ಕಿಲೋಮೀಟರ್. ಪ್ರಶ್ನೆ 53. ಜೂನ್ 21ರಂದು ಸೂರ್ಯನ ಕಿರಣಗಳು ಯಾವ ಅಕ್ಷಾಂಶದ ಮೇಲೆ ಬೀಳುತ್ತದೆ? ಉತ್ತರ ಆಪ್ಷನ್ಸ್ 2 ಕರ್ಕಾಟಕ. ಪ್ರಶ್ನೆ 54. ಭೂಮಿಯ ಸಮಭಾಜಕ ವೃತ್ತದ ಸುತ್ತಳತೆಯನ್ನು ಮೊದಲು ಅಳೆದವರು? ಉತ್ತರ ಎರಾಟೋಥೆನೀಸ್. ಉತ್ತರ ಆಪ್ಷನ್ಸ್ 2 ಎರಾಟೋಥೆನೀಸ್. ಭೂಮಿಯ ಸಮಭಾಜಕ ವೃತ್ತದ ವ್ಯಾಸ ಎಷ್ಟಿರುತ್ತದೆ? ಉತ್ತರ ಆಪ್ಷನ್ಸ್ 3 12,756 ಕಿಲೋಮೀಟರ್. 56. ಪ್ರಶ್ನೆ 56. ಅಂತಾರಾಷ್ಟ್ರೀಯ ದಿನಾಂಕ 180 ರೇಖೆಯ ಅಂಕುಡೊಂಕಾಗಿ ಎಳೆಯಲು ಯಾವ ದ್ವೀಪಗಳು ಕಾರಣವಾಗಿದೆ? ಉತ್ತರ ಆಪ್ಷನ್ಸ್ 4 ಅಲೋಶಿಯಾನ ಮತ್ತು ನ್ಯೂಜಿಲೆಂಡ್. ಪ್ರಶ್ನೆ 57. ಭೂಮಿ ಹಾಗೂ ಇತರ ಗ್ರಹಗಳಿಗೆ ಚಲನೆ ಇರುವುದನ್ನು ಮೊಟ್ಟ ಮೊದಲ ಬಾರಿಗೆ ಕಂಡುಹಿಡಿದ ಖಗೋಳ ವಿಜ್ಞಾನಿ ಯಾರು? ಉತ್ತರ ಕೋಪರ್ನಿಕಸ್. ಪ್ರಶ್ನೆ 58. ಕಾರ್ನಿಯಲ್ ಬಿಂದುಗಳು ಯಾವುದಕ್ಕೆ ಸಂಬಂಧಿಸಿವೆ? ಪ್ರಶ್ನೆ 58. ಉತ್ತರ ಆಪ್ಷನ್ 3 ಪ್ರಧಾನ ದಿಕ್ಕುಗಳು.
ಡಿಸೆಂಬರ್ 22ರಂದು ಸೂರ್ಯನ ನೇರ ಕಿರಣಗಳು ಯಾವ ಅಕ್ಷಾಂಶದ ಮೇಲೆ ಬೀಳುತ್ತದೆ? ಉತ್ತರ ಬಂದು ಮಕರ. ಭೂಪಥದ ಆಕಾರ ಹೇಗಿರುತ್ತದೆ? ಉತ್ತರ ಅಂಡಾಕಾರ. ವಿಷುವತ್ಸ ಕ್ರಾಂತಿ ದಿನಗಳು ಯಾವುದಕ್ಕೆ ಸಂಬಂಧಿಸಿದೆ? ಸಮ ಹಗಲು ಮತ್ತು ಸಮ ರಾತ್ರಿಗೆ ಸಂಬಂಧಿಸಿದೆ. ಪ್ರಶ್ನೆ 62. ಭೂಮಿ ಹಾಗೂ ಸೂರ್ಯನ ನಡುವಿನ ಸರಾಸರಿ ದೂರ ಎಷ್ಟು? 15 ಮಿಲಿಯನ್ ಕಿಲೋಮೀಟರ್. ಉತ್ತರ. ಪ್ರಶ್ನೆ 63. ಮಧ್ಯರಾತ್ರಿ ಸೂರ್ಯನ ನಾಡು ಎಂದು ಯಾವುದು? ಉತ್ತರ ನಾರ್ವೆ. ಸೂರ್ಯ ಹಾಗೂ ಭೂಮಿಯ ನಡುವಿನ ಗರಿಷ್ಠ ಅಂತರದ ದಿನ ಯಾವುದು? ಉತ್ತರ ಜುಲೈ 4. ಭಾರತ ಯಾವ ನಗರದ ಮೇಲೆ ಸೂರ್ಯನ ಕಿರಣಗಳು ಎಂದೂ ನೇರವಾಗಿ ಬೀಳುವುದಿಲ್ಲ? ಶ್ರೀನಗರ. ಪ್ರಶ್ನೆ 66. ಶ್ರೀವತ್ಸಂ ಕ್ರಾಂತಿ ದಿನಗಳನ್ನು ಶೋಧಿಸಿದ ಖಗೋಳ ವಿಜ್ಞಾನಿ ಯಾರು? ಉತ್ತರ ಹಿಪ್ಪಾಕರಸ್. ಸೂರ್ಯ ಹಾಗೂ ಭೂಮಿಯ ನಡುವಿನ ಕನಿಷ್ಠ ಅಂತರ ಯಾವುದು? ಜನವರಿ 3. ಉತ್ತರ. ಪ್ರಶ್ನೆ 68. ಪ್ರಪಂಚದಲ್ಲೇ ಮೊಟ್ಟ ಮೊದಲು ಹೊಸ ವರ್ಷ ಆಚರಿಸುವ ದೇಶ ಯಾವುದು? ಉತ್ತರ ಆಸ್ಟ್ರೇಲಿಯಾ. ಉತ್ತರ ಧ್ರುವದಲ್ಲಿ 24 ಗಂಟೆ ಹಗಲು ಇರುವ ದಿನ ಯಾವುದು? ಉತ್ತರ ಜೂನ್ 21.